ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮೊದಲ ಶುಕ್ರವಾರ ಪೂಜೆ. ನಾಡದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿ. ತಾಯಿಗೆ ಸೀರೆ ಹರಕೆ ತೀರಿಸಿದ್ದಾರೆ ಉಷಾ. ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ರು. ನೋಡಿ, ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮೊದಲ ಶುಕ್ರವಾರ ಹಿನ್ನೆಲೆಯಲ್ಲಿ ಪೂಜೆ ಪುನಸ್ಕಾರಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಾಡದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿ. ಕೆಲವೊಂದಿಷ್ಟು ಹರಕೆಗಳನ್ನ ಕೂಡ ಹೊತ್ಕೊಂಡಿರ್ತಾರೆ. ನನ್ನ ಪತಿ ಸಿಎಂ ಆಗ್ಲಿ, ಕೆಲವೊಂದಿಷ್ಟು ಈ ಹರಕೆಗಳನ್ನ ಆಬ್ವಿಯಸ್ಲಿ ಹೊತ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ತಾಯಿಗೆ ಸೀರೆಯನ್ನ ಕೊಟ್ಟು ತಮ್ಮ ಹರಕೆಯನ್ನ ತೀರಿಸಿರುವಂತದ್ದು ಉಷಾ ಡಿಕೆ ಶಿವಕುಮಾರ್. ಇವತ್ತು ಆಷಾಢ ಶುಕ್ರವಾರ ಮೊದಲನೆಯ ವಾರ ಇವತ್ತು. ಹೀಗಾಗಿ ನಾನಾ ಭಾಗಗಳಿಂದ ಈ ಭಕ್ತಾದಿಗಳು, ರಾಜಕಾರಣಿಗಳು, ನಟ ನಟಿಯರು ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅನಾನುಕೂಲತೆ ಆಗದಂತೆ ಅಲ್ಲಿನ ಆಡಳಿತಾಧಿಕಾರಿಗಳು ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸುವ ಒಂದು ಸಂದರ್ಭ. ಆ ದೇವಿಗೆ ಸೀರೆಯನ್ನ ಕೊಟ್ಟು ಹರಕೆಯನ್ನ ತೀರಿಸುವಂತಹ ಸಂದರ್ಭವನ್ನು ನಾವು ಗಮನಿಸ್ತಾ ಇರುವಂಥದ್ದು. ಇವತ್ತು ನಾಗಲಕ್ಷ್ಮಿ ಆಗಿದ್ದಾರೆ ತಾಯಿ. ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ ಅಂತ ಹೇಳಿ ನಾನಾ ಈ ಸೆಲೆಬ್ರಿಟೀಸ್ಗಳು ಹಾಗೆ ರಾಜಕಾರಣಿಗಳು ಸಹಸ್ರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು, ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ರೀತಿಯಾದಂತಹ ಕಟ್ಟೆಚ್ಚರವನ್ನ ಕೂಡ ವಹಿಸಿದ್ದಾರೆ. ನೋಡಿ, ಇಡೀ ಬೆಟ್ಟವನ್ನ ವಿಶೇಷ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಮುಂಜಾನೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಸಲಾಗ್ತಾ ಇದೆ. ತಾಯಿ ಚಾಮುಂಡಿ ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಉತ್ಸವ ಮೂರ್ತಿಗೆ ವಿಶೇಷವಾಗಿ ಇವತ್ತು ಅಲಂಕಾರ ಮಾಡಲಾಗಿರುವಂಥದ್ದು. ಹೀಗಾಗಿ ದೇವಿಯ ದರ್ಶನಕ್ಕಂತ ಹೇಳಿ ಬೆಳಗಿನ ಜಾವದಿಂದಲೇ ಸಹಸ್ರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಇವತ್ತು ನೋಡಿ, ಅಭಿಷೇಕ ಆಗಿರ್ಬೋದು, ಈ ಕುಂಕುಮಾರ್ಚನೆ ಆಗಿರ್ಬೋದು, ಈ ಮಹಾಮಂಗಳಾರತಿ ಆಗಿರ್ಬೋದು, ಇದೆಲ್ಲ ಆದ್ಮೇಲೆ ಈ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಂತ ಹೇಳಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಸಾಕಷ್ಟು ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇಡೀ ದೇವಸ್ಥಾನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ವಿದ್ಯುತ್ ಅಲಂಕಾರ ಆಗಿರ್ಬೋದು, ಈ ಹೂಗಳಿಂದ ಅಲಂಕಾರ ಆಗಿರ್ಬೋದು, ಬಹಳ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನಯನ ಮನೋಹರವಾಗಿದೆ ಅಂತ ಹೇಳಿ ಕೂಡ ಅಲ್ಲಿರುವಂತಹ ಭಕ್ತಾದಿಗಳು ಮಾತನಾಡ್ತಾ ಇದ್ರು ಆಗ.